ಎಲ್ಲರಿಗೂ ನಮಸ್ಕಾರ. UDAIS ಪ್ಲಸ್ನಲ್ಲಿ ಈಗ ಆಲ್ರೆಡಿ ಪ್ರೋಗ್ರೆಸಿವ್ ಆ್ಯಕ್ಟಿವಿಟೀಸ್ನ ಮುಗಿಸಿರ್ತೀರ. GPEPನೂ ಸಹ ಪ್ರಾರಂಭಿಸಿದ್ದೀರಾ. ಸ್ಟೂಡೆಂಟ್ ಮಾಡ್ಯೂಲ್ನಲ್ಲಿ ಯಾರು ಪ್ರೋಗ್ರೆಸಿವ್ ಆ್ಯಕ್ಟಿವಿಟೀಸ್ನ ಕಂಪ್ಲೀಟ್ ಮಾಡಿದ್ದೀರಾ, ಮುಂದಿನ ಹೆಜ್ಜೆ ಬಯೋಮೆಟ್ರಿಕ್ನ ಚೆಕ್ ಮಾಡುವಂಥದ್ದು. ಯಾವ ವಿದ್ಯಾರ್ಥಿಗಳಿಗೆ ಬಯೋಮೆಟ್ರಿಕ್ ಮಾಡಿಸಬೇಕಾಗಿದೆ ಎಂಬುದನ್ನು ಆಧಾರ್ ವೆರಿಫಿಕೇಷನ್ ಮೂಲಕ ಇಲ್ಲಿ ವ್ಯಾಲಿಡೇಷನ್ ಮಾಡುತ್ತೆ. ಅದನ್ನು ನಾವು ಮಾಡುವುದು ಹೇಗೆ ಅನ್ನೋದನ್ನು ನೋಡೋಣ ಇವತ್ತು. UDAIS ಪ್ಲಸ್ನಲ್ಲಿ ಸ್ಟೂಡೆಂಟ್ ಮಾಡ್ಯೂಲ್ಗೆ ಲಾಗಿನ್ ಆಗ್ತೀರಾ. ಲಾಗಿನ್ ಆದಮೇಲೆ ಮಾಮೂಲಿ 2025-26 ಇಯರ್ನ ಕ್ಲಿಕ್ ಮಾಡ್ತೀರಾ. ಕ್ಲಿಕ್ ಮಾಡಿದ್ಮೇಲೆ UDAIS ಪ್ಲಸ್ನ ಓಪನ್ ಆಗುತ್ತೆ. ಎಂದಿನಂತೆ ಎಡಭಾಗದಲ್ಲಿರುವಂಥ ಏನು 3 ಗೆರೆ ಕಾಣ್ತಾ ಇರುತ್ತೆ, ಆ ಗೆರೆಯನ್ನು ಕ್ಲಿಕ್ ಮಾಡ್ತೀರಾ. ಅಲ್ಲಿ ಸ್ಕೂಲ್ ಡ್ಯಾಶ್ ಬೋರ್ಡು, ಸ್ಕೂಲ್ ಡೀಟೇಲ್ಸು ಹಾಗೆ ಬಂದರೆ 5ನೇ ಅಂಶ ಲಿಸ್ಟ್ ಆಫ್ ಆಲ್ ಸ್ಟೂಡೆಂಟ್ ಅನ್ನೋ ಮಾಹಿತಿ ಕಾಣುತ್ತೆ. ಅದನ್ನು ಕ್ಲಿಕ್ ಮಾಡಿದ್ರೆ ಅದರಲ್ಲಿ ಪುನಃ ಅದ್ರ ಕೆಳಗಡೆ ಆ್ಯಕ್ಟಿವ್ ಸ್ಟೂಡೆಂಟ್ಸ್ ಅಂತಿದೆ. ಆ್ಯಕ್ಟಿವ್ ಸ್ಟೂಡೆಂಟ್ಸ್ ಅನ್ನೋದು ಕೆಳಗಡೆನೂ ಇದೆ. ಆ್ಯಕ್ಟಿವ್ ಸ್ಟೂಡೆಂಟ್ಸ್ 2024-25 ಅಂತ. ಅದನ್ನು ಕ್ಲಿಕ್ ಮಾಡೋದು ಬೇಡ. ಮೊದಲನೇದಲ್ಲೇ ಇರುವಂಥ ಆ್ಯಕ್ಟಿವ್ ಸ್ಟೂಡೆಂಟ್ಸ್ ಅನ್ನೋದನ್ನ ಕ್ಲಿಕ್ ಮಾಡಿ. ಅದನ್ನು ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಂಡೋ ಓಪನ್ ಆಗುತ್ತೆ. ಅಲ್ಲಿ ಲಿಸ್ಟ್ ಆಫ್ ಆಲ್ ಸ್ಟೂಡೆಂಟ್ಸ್ 2025-26 ಹೈಲೈಟೆಡ್ ಸ್ಟೂಡೆಂಟ್ಸ್ ಆರ್ ರಿಪೀಟರ್ಸ್ ಇರುತ್ತೆ. MBU ಮ್ಯಾಂಡೇಟರಿ ಬಯೋಮೆಟ್ರಿಕ್ ಅಪ್ಡೇಟ್ ನಾವೀಗ ಮಾಡಬೇಕಾಗಿರೋದು ಇದೆ. MBU ಮ್ಯಾಂಡೇಟರಿ ಬಯೋಮೆಟ್ರಿಕ್ ಅಪ್ಡೇಟ್ಸನ್ನು ನಾವು ವಿದ್ಯಾರ್ಥಿಗಳಿಗೆ ಮಾಡಬೇಕು. ಇಲ್ಲಿ ಕ್ಲಾಸ್ ತೋರಿಸ್ತಾ ಇರುತ್ತೆ, ಎಂಟ್ರಿ ಸ್ಟೇಟಸ್ ಏನಿದೆ, ಆಧಾರ್ ಸ್ಟೇಟಸ್ ಏನಿದೆ ಅನ್ನೋದನ್ನು ತೋರಿಸ್ತಾ ಇರುತ್ತೆ. ಕ್ಲಾಸು ಆಲ್ ಅನ್ನೋದಿದೆ. ಸೊ ಹಾಗಾಗಿ ಆಲ್ ಏನಿದೆ ಹಾಗೆ ಇರಲಿ. ಎಂಟ್ರಿ ಸ್ಟೇಟಸ್ಸು ಸಹ ಆಲ್ ಇದೆ, ಹಾಗೆ ಇರಲಿ. ಆಧಾರ್ ಸ್ಟೇಟಸ್ಸು ಆಲ್ ಅನ್ನೋದಿರುತ್ತೆ, ಹಾಗೆ ಇರಲಿ. ಕೆಳಗಡೆ ನಾವು ಹಾಗೆ ಸ್ಕ್ರಾಲ್ ಮಾಡ್ಕೊತ ಹೋದರೆ ಒಟ್ಟು ಟೋಟಲ್ ನಮ್ಮಲ್ಲಿ ಇರುವಂಥ ಸ್ಟೂಡೆಂಟ್ಸ್ ಸಂಖ್ಯೆ ತೋರಿಸುತ್ತೆ. ಈಗ 1ನೇ ತರಗತಿ ದಾಖಲೆ ಆಗದೇ ಇರೋದ್ರಿಂದ UDAIS ಪ್ಲಸ್ಸಲ್ಲಿ ಮುಂದಿನ 2ನೇ ತರಗತಿಯಿಂದ ನಮ್ಮ ತರಗತಿ ಕೊನೆಯ ತರಗತಿ 7 ಆಗಿದ್ರೆ 7, 5 ಆಗಿದ್ರೆ 5, 10 ಆಗಿದ್ರೆ 10ನೇ ತರಗತಿಗಳು ಏನಿರುತ್ತೆ ಅಷ್ಟು ತರಗತಿಗಳ ಮಾಹಿತಿಯನ್ನು ಇಲ್ಲಿ ನೋಡ್ಬೋದು. ಸ್ಟೂಡೆಂಟ್ಸ್ಗಳದ್ದು ಸ್ಕ್ರಾಲ್ ಮಾಡ್ತಾ ಹೋದರೆ 2ನೇ ತರಗತಿಯಿಂದ ಶುರು ಆಗುತ್ತೆ ನೋಡಿ. ಕ್ಲಾಸ್ 2 ಸೆಕ್ಷನ್ A, ಹೀಗೆ ಅವರ ಡೀಟೇಲ್ಸು ಎಲ್ಲ ತೋರಿಸ್ತಾ ಹೋಗುತ್ತೆ. ಹೀಗೆ ಸ್ಕ್ರಾಲ್ ಮಾಡ್ಕೊಂಡು ಹೋದರೆ ಎಲ್ಲ ವಿದ್ಯಾರ್ಥಿಗಳದ್ದು ಇಲ್ಲಿ ಲಿಸ್ಟ್ ಇರುತ್ತೆ. ಎಕ್ಸಾಂಪಲ್ ಈಗ ಒಂದನ್ನು ನೋಡೋಣ. ಹೀಗೆ ನಾವು ಬಲಭಾಗಕ್ಕೆ ಸ್ಕ್ರಾಲ್ ಮಾಡಿದ್ರೆ ಇಲ್ಲಿ ಕಡೆಯಲ್ಲಿ MBU ಸ್ಟೇಟಸ್ ಅಂತ ಒಂದು ಹಸಿರು ಕಲರ್ನಲ್ಲಿ ಕಾಣ್ತಾ ಇರುತ್ತೆ. MBU ಸ್ಟೇಟಸ್, ಅದ್ರ ಕೆಳಗಡೆ NA ಅಂತಿದೆ. ಅಂದರೆ ಅದನ್ನು ಇನ್ನೂ ನಾವು ಆ ಒಂದು ಸ್ಟೇಟಸ್ನ ಚೆಕ್ ಮಾಡಿಲ್ಲ, NA ಅಂತಿದ್ರೆ. ಅದ್ರ ಕೆಳಗಡೆ ವೆರಿಫೈಡ್ ಫ್ರಮ್ UIDAI ಅಂದರೆ ಆಧಾರ್ದು ನೇಮು, ಜೆಂಡರು, ಡೇಟ್ ಆಫ್ ಬರ್ತನ್ನು ಇದು ವೆರಿಫೈ ಮಾಡುತ್ತೆ ಅಂತ. ಕೆಳಗಡೆ ಬ್ಲೂ ಕಲರ್ ಲೈನಲ್ಲಿ ಇರುವಂಥ ಬಾಕ್ಸಲ್ಲಿ ರೀವ್ಯಾಲಿಡೇಟ್ ಫಾರ್ MBU ಅಂತಿದೆ. ಈ ರೀವ್ಯಾಲಿಡೇಟ್ ಫಾರ್ MBU ಇದೆಯಲ್ಲ, ಇದನ್ನು ನಾವು ಕ್ಲಿಕ್ ಮಾಡಬೇಕು. ಈಗ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ್ರೆ ಈ ಥರ ಒಂದು ಕಾಶನ್ ಓಪನ್ ಆಗುತ್ತೆ. ಪ್ಲೀಸ್ ಚೆಕ್ ದಟ್ ದ ಸ್ಟೂಡೆಂಟ್ ಡೀಟೇಲ್ಸ್ ಮ್ಯಾಚ್ ವಿತ್ ದ ಮೆನ್ಷನ್ ಇನ್ ದ ಆಧಾರ್. ಡ್ಯೂ ಸ್ಟಿಲ್ ವಾಂಟ್ ಟು ಕಂಟಿನ್ಯೂ ಅಂತ ಕೇಳುತ್ತೆ. ಹೌದು, ಕಂಟಿನ್ಯೂ ಅಂತಲೇ ಕೊಡಬೇಕು. ಆಗ ಇಲ್ಲಿ ಕನ್ಸೆಂಟ್ ಫಾರ್ ಬಯೋಮೆಟ್ರಿಕ್ ಅಥೆಂಟಿಫಿಕೇಷನ್ ಡಿಮೋಗ್ರಫೇಷನ್, ಇದರಲ್ಲಿ ಆ ವಿದ್ಯಾರ್ಥಿಗೆ ಒಂದು ಡಿಕ್ಲರೇಷನ್ದೊಂದು ನಾವು ಅಗ್ರಿ ಅಂತ ಕೊಡಬೇಕಾಗುತ್ತೆ. ಕೊಟ್ಟಾದ ಸಂದರ್ಭದಲ್ಲಿ ಅದು ವ್ಯಾಲಿಡೇಟ್ ಮಾಡುತ್ತೆ. ನೋಡಿ ಇಲ್ಲಿ ಬಂತು MBU ಸ್ಟೇಟಸ್ ಪೆಂಡಿಂಗ್ ಅಂತ ಬಂತು. ಅಂದರೆ ಆ ಮಗುವಿಗೆ ನಾವು ಬಯೋಮೆಟ್ರಿಕ್ನ ಮಾಡಿಸ್ಬೇಕಾಗಿದೆ, ಬಯೋಮೆಟ್ರಿಕ್ ಪೆಂಡಿಂಗ್ ಇದೆ ಅಂತ. ಅಂದರೆ ಬಾಲ ಆಧಾರ್ ಕಾರ್ಡನ್ನು ಮಾಡಿಸಿರ್ತಾರೆ, ಬರೀ ಫೋಟೋನ ಮಾತ್ರ ಕ್ಯಾಪ್ಚರ್ ಆಗಿರುತ್ತೆ. ಫಿಂಗರ್ ಪ್ರಿಂಟ್ಸು, ಐ ಪ್ರಿಂಟು ಇವು ಯಾವುದನ್ನು ಸಹ ತೆಗೆದುಕೊಂಡಿರೋದಿಲ್ಲ. ಇವುಗಳನ್ನು ಯಾವ ಮಗು ತೆಗೆದುಕೊಂಡಿಲ್ಲ ಅಂಥದಕ್ಕೆ ಬಯೋಮೆಟ್ರಿಕ್ ನೀಡ್ ಅಂತ ಬರುತ್ತೆ. ಅಂದರೆ ಇಲ್ಲಿ ಏನು MBU ಪೆಂಡಿಂಗ್ ಅಂತ ಬಂದಿದೆ, ಈ ವಿದ್ಯಾರ್ಥಿಗೆ ನಾವು ಏನು ಮಾಡಬೇಕಾಗುತ್ತೆ, ಬಯೋಮೆಟ್ರಿಕ್ಸ್ನ ಮಾಡಿಸಿ ಅನ್ನುವಂತಹ ಸೂಚನೆಯನ್ನು ವಿದ್ಯಾರ್ಥಿ ಮತ್ತು ಪೋಷಕರಿಗೆ ನಾವು ಮಾಹಿತಿಯನ್ನು ಕೊಡಬೇಕಾಗುತ್ತೆ. ನಿಮ್ಮ ಶಾಲೆಯಲ್ಲಿ ಈ ಥರ ಯಾರ್ದು ಪೆಂಡಿಂಗ್ ಇದೆ, ಎಷ್ಟು ಮಕ್ಳದ್ದು ಪೆಂಡಿಂಗ್ ಇದೆ ಅನ್ನೋವಂಥ ಮಾಹಿತಿನ ಈ ಒಂದು ಎಲ್ಲ ಮಕ್ಳುಗಳಿಗೂ ಸಹ ಪ್ರೋಸೆಸ್ ಮಾಡಾದ ನಂತರ ಟೋಟಲ್ ಬರೆದಿಟ್ಕೊಂಡು ಈ ಮಾಹಿತಿಯನ್ನು ನಮಗೆ ತಿಳಿಸ್ಬೇಕಾಗಿರುತ್ತೆ. ಇದು MBU ಹೇಗೆ ಮಾಡುವುದು ಅನ್ನೋದರ ಬಗ್ಗೆ ಇರುವಂತಹ ಒಂದು ವಿಡಿಯೋ. ಇಲ್ಲಿ ನೋಡ್ಕೊಂಡ್ರಲ್ವಾ, ಇನ್ನೊಂದು ವಿದ್ಯಾರ್ಥಿಗಳನ್ನ ಬೇಕಾದ್ರೆ ತೆಗೆದುಕೊಂಡು ಮಾಡೋಣ. ನೋಡಿ ಹಾಗೆ MBU ಸ್ಟೇಟಸ್ಸು NA ಅಂತಿದೆ, ಅದರ ಕೆಳಗಡೆ ರೀವ್ಯಾಲಿಡೇಟ್ ಇದೆ, ಅದನ್ನು ಕ್ಲಿಕ್ ಮಾಡೋಣ. ಪ್ಲೀಸ್ ಚೆಕ್ ದಟ್ ದ ಸ್ಟೂಡೆಂಟ್ ಸೇಮ್ ಬಂತು, ಅದಕ್ಕೆ ಕಂಟಿನ್ಯೂ ಕೊಡ್ತೀವಿ.
ಸೇಮ್ ಅಗ್ರಿ ಕೊಡ್ತೀವಿ ನೋಡಿ. ಆ ವಿದ್ಯಾರ್ಥಿದು MBU ಪೆಂಡಿಂಗ್ ಅಂತಲೇ ಬಂತು ನೋಡಿ. ಇಲ್ಲಿ ಆಲ್ರೆಡಿ ಕೆಲವೊಂದು ಮಾಡಿದೆ. ಅಲ್ಲಿ ನೋಡಿ ಹಿಂಗೆ ನೋಡ್ತಾ ಹೋದರೆ MBU ಪೆಂಡಿಂಗ್ ಇದೆ ನೋಡಿ. ಇಲ್ಲಿ ಈ ಒಂದು ವಿದ್ಯಾರ್ಥಿಗೆ MBU ಸ್ಟೇಟಸ್ಸು MBU ನಾಟ್ ರಿಕ್ವೈರ್ಡ್ ಅಂತ ಬರ್ತಾಯಿದೆ. ಅಂದರೆ ಈ ವಿದ್ಯಾರ್ಥಿ ಈ ಥರ ಬಂದರೆ ನಾವು ರೀವ್ಯಾಲಿಡೇಟ್ನ ಕೊಟ್ಟಂಥ ಸಂದರ್ಭದಲ್ಲಿ MBU ನಾಟ್ ರಿಕ್ವೈರ್ಡ್ ಅಂತ ಏನಾದ್ರು ಬಂತಂದರೆ ಆ ವಿದ್ಯಾರ್ಥಿಗೆ ಬಯೋಮೆಟ್ರಿಕ್ಸ್ ಮಾಡಿಸುವಂಥ ಏನೋ ಅಗತ್ಯತೆ ಇಲ್ಲ ಅಂತ ಅದರ ಅರ್ಥ. ಹೀಗೆ MBU ನಾಟ್ ರಿಕ್ವೈರ್ಡ್ ಅಂತ ಬರುತ್ತೆ ಅಥವಾ MBU ಪೆಂಡಿಂಗ್ ಅಂತ ಬರುತ್ತೆ. ಈ MBU ಪೆಂಡಿಂಗ್ ಎಷ್ಟು ಮಕ್ಕಳಿದ್ದಾರೆ, MBU ನಾಟ್ ರಿಕ್ವೈರ್ಡ್ ಎಷ್ಟು ಮಕ್ಕಳಿದ್ದಾರೆ ಅನ್ನೋದು ಈ ಎಲ್ಲ ಪ್ರೋಸೆಸ್ನ ಮುಗಿಸಿದ ನಂತರ ನಿಮಗೆ ಗೊತ್ತಾಗುತ್ತೆ. ಅದರಲ್ಲಿ ನಾವು ಯಾವ ಮಕ್ಕಳಿಗೆ ಅವಶ್ಯಕತೆ ಇದೆ ಅಂದರೆ ನಾಟ್ ರಿಕ್ವೈರ್ಡ್ ಅಲ್ಲ, ಯಾವ ಮಕ್ಕಳುಗಳಿಗೆ ಪೆಂಡಿಂಗ್ ಅಂತ ತೋರಿಸ್ತಾ ಇದೆ ಆ ವಿದ್ಯಾರ್ಥಿಗಳಿಗೆ ಬಯೋಮೆಟ್ರಿಕ್ಸ್ ಮಾಡಿಸಿ ಆಧಾರ್ ಸೆಂಟ್ರಿಗೆ ಹೋಗಿ ಅಂತ ತಿಳಿಸ್ಬೇಕಾಗತ್ತೆ. ಧನ್ಯವಾದಗಳು.